ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಟಾಟಾ ಸ್ಕಾಲರ್ಶಿಪ್ ಆಗಿರ್ಬೋದು, HDFC ಬ್ಯಾಂಕ್ ಸ್ಕಾಲರ್ಶಿಪ್ ಆಗಿರ್ಬೋದು, ಇತರೆ ಬೇರೆ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದಂತಹ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ನನಗೆ ನಿನ್ನೆಯಿಂದ ವಾಟ್ಸಪ್ ಮೂಲಕ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಜೊತೆಗೆ ಪರ್ಸ್ನಲಿ ಕಾಲ್ ಕೂಡ ಮಾಡಿ ಹೇಳ್ತಾ ಇದ್ದೀರಿ, ಸರ್ ನಮ್ಮ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ, ದಯವಿಟ್ಟು ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ರಿ, ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತಾ, ಹಾಗಾದರೆ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಬರಲ್ವಾ ಅಂತೇಳಿ ದಯವಿಟ್ಟು ಅಪ್ಡೇಟ್ ಮಾಡಿರಿ ಅಂತೇಳಿ ಬಹಳಷ್ಟು ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಿ. ಜೊತೆಗೆ ವಾಟ್ಸಪ್ನಲ್ಲಿ ಸಂದೇಶಗಳನ್ನು ಕೂಡ ಕಳಿಸ್ತಾ ಇದ್ದೀರಿ. ಈ ಒಂದು ವಿಡಿಯೋದಲ್ಲಿ ಆ ಸ್ಟೇಟಸ್ಗಳ ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಮದು ಯಾವ ರೀತಿಯಾಗಿ ಸ್ಟೇಟಸ್ ತೋರಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ. ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈ ವೆಬ್ಸೈಟ್ ಮೂಲಕ ಬೇರೆ ಬೇರೆಯಾದಂತಹ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ. ಈಗಾಗಲೇ HDFC ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕಾಗಿರ್ಬೋದು, ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಆಗಿರ್ಬೋದು, ಹಾಗೆ ಇತರೆ ಬೇರೆ ಬೇರೆಯಾದಂತಹ ಸ್ಕಾಲರ್ಶಿಪ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ. ಅರ್ಜಿ ಸಲ್ಲಿಸಿದಂಥ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಸ್ಟೇಟಸ್ಗಳನ್ನು ಚೆಕ್ ಮಾಡಿಕೊಂಡಾಗ ಪ್ರತಿಯೊಬ್ಬರ ಸ್ಟೇಟಸ್ ಕೂಡ ಬೇರೆ ಬೇರೆ ರೀತಿಯಾಗಿ ತೋರಿಸ್ತಾ ಇದೆ ಅಂತೇಳಿ ಬಹಳಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಆ ಎಲ್ಲ ಕಮೆಂಟ್ಗಳಿಗೂ ಅಂದರೆ ನಿಮ್ದು ಯಾವ ರೀತಿ ಸ್ಟೇಟಸ್ ತೋರಿಸ್ತಾ ಇದೆ ಆ ಎಲ್ಲ ಸ್ಟೇಟಸ್ಗಳ ಕುರಿತು ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ, ದಯವಿಟ್ಟು ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡ್ರಿ. ಮೊದಲನೇ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ ಯಾರ್ದೆಲ್ಲ ಅವಾರ್ಡೆಡ್ ಅಂತ ತೋರಿಸ್ತಾ ಇದೆ ಅಂದರೆ ಅನೇಕ ಜನ ಹೇಳ್ತಾ ಇದ್ರಿ, ಬಹಳಷ್ಟು ಜನರದ್ದು ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ಪು, HDFC ಸ್ಕಾಲರ್ಶಿಪ್ಪು ಅವಾರ್ಡೆಡ್ ಅಂತೇಳಿ ತೋರಿಸ್ತಾ ಇದೆ, ಇದುವರೆಗೂ ಕೂಡ ನಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ಅಮೌಂಟ್ ಜಮಾ ಆಗಿಲ್ಲ ಅಂಥೇಳಿ ಅಂತಹ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು. ಯಾರ್ದೆಲ್ಲ ಅವಾರ್ಡೆಡ್ ಅಂತ ತೋರಿಸ್ತಾ ಇದೆ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ 100% ಆಗಿ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ, ಅಮೌಂಟ್ ಕೂಡ ಕ್ರೆಡಿಟ್ ಆಗುತ್ತೆ. ದಯವಿಟ್ಟು ಸರಿಯಾದ ಪಿ ರಿಸಿಪ್ಟನ್ನು ಮತ್ತು ಮಾರ್ಕ್ಸ್ ಕಾರ್ಡನ್ನು ಹಾಗೆ ಪ್ರವೇಶ ಪ್ರಮಾಣ ಪತ್ರಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡಿರಿ. ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ತಪ್ಪಾಗಿ ಅಪ್ಲೋಡ್ ಮಾಡ್ತಾ ಇದ್ದೀರಿ. ಟಾಟಾ ಕ್ಯಾಪಿಟಲ್ ವಿದ್ಯಾರ್ಥಿ ವೇತನ ಸಂದರ್ಭದಲ್ಲಿ ಲಾಸ್ಟ್ನೇದೇನು ಕೇಳ್ತಾ ಇದ್ದಾರೆ ನೋಡಿ, ಪಿ ಸಿಗ್ನೇಚರ್ ಅಂತೇಳಿ, ಅದನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕಂದ್ರೆ ನಿಮ್ಮ ಕಾಲೇಜಿನಲ್ಲಿ ಕೊಡುವಂಥ ಪಿ ರಿಸಿಪ್ಟನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಕಡ್ಡಾಯವಾಗಿ ಅಪ್ಲೋಡ್ ಮಾಡಲೇಬೇಕಾಗಿರುತ್ತೆ. ಅದನ್ನು ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಆನ್ಲೈನಲ್ಲಿ ಅದನ್ನು ಬರೆದು ನೋಡ್ರಿ, ಅದು ಬರುತ್ತೆ. ಅಂದ್ರೆ ನಿಮ್ಮ ಕಾಲೇಜಿನ ಶುಲ್ಕವೆಷ್ಟು, ಗ್ರಂಥಾಲಯ ಶುಲ್ಕವೆಷ್ಟು, ನೀರಿನ ಶುಲ್ಕವೆಷ್ಟು, ಹಾಗೆ ಆಟದ ಶುಲ್ಕವೆಷ್ಟು, ಈ ರೀತಿ ಸ್ಪೋರ್ಟ್ಸ್ ಫೀಸ್ ಅಂತೇಳಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಂದರೆ ನಿಮ್ಮದು ಈಗ ಒಂದು 20,000 ರೂಪಾಯಿಗಳ ಕಾಲೇಜಿನ ಶುಲ್ಕವಿದೆ ಅಂತ ತಿಳ್ಕೊಳ್ಳಿ, ಪಿ ಇದೆ ಅಂಥೇಳಿ ಅದನ್ನು ಡಿವೈಡೆಡ್ ಮಾಡಿರ್ತಾರೆ. ಅಂದರೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ನಾವು ವೆಚ್ಚಗಳನ್ನು ಹಾಕಿದ್ದೀವಿ, ಎಷ್ಟು ಫೀಸನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂಥೇಳಿ ಆ ರೀತಿಯಾದಂಥ ಪಿ ರಿಸಿಪ್ಟ್ ಮೇಲೆ ನಿಮ್ಮ ಪ್ರಾಂಶುಪಾಲರ ಅಂದರೆ ಏನು ಪ್ರಿನ್ಸಿಪಾಲ್ ಅಂತ ಕರಿತೀರಿ ಅವರ ಸಿಕ್ಕ ಮತ್ತು ಸಿಗ್ನೇಚರನ್ನು ಕಡ್ಡಾಯವಾಗಿ ಮಾಡಿಸಲೇಬೇಕಾಗಿರುತ್ತೆ. ಅದನ್ನು ಮಾಡಿಸಿ ನೀವು ಅಪ್ಲೋಡ್ ಮಾಡಿರಂದ್ರೆ ಮಾಡಿ 15ರಿಂದ 25 ದಿನಗಳ ಒಳಗಾಗಿ ನಿಮ್ಗೆ ಅಮೌಂಟು ಸ್ಯಾಂಕ್ಷನ್ ಆಗಿ ಕ್ರೆಡಿಟ್ ಆಗುತ್ತೆ. ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿ 15ರಿಂದ 25 ದಿನಗಳ ಒಳಗಾಗಿ ಈ ವೆಬ್ಸೈಟಲ್ಲಿ ಯಾವುದೇ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆಗುತ್ತೆ. ಈ ಟಾಟಾ ಕ್ಯಾಪಿಟಲ್ ಅಷ್ಟೇ ಅಲ್ಲ, HDFC ಸ್ಕಾಲರ್ಶಿಪ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಮೈನಾ ವಿದ್ಯಾ ಸ್ಕಾಲರ್ಶಿಪ್ ಆಗಿರ್ಬೋದು, ಮೈತ್ರಾ ಫೌಂಡೇಶನ್ ರವರ್ದು, ಹಾಗೆ ಟಾಟಾ AI ಪ್ಯಾರಿಸ್ ಸ್ಕಾಲರ್ಶಿಪ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಯಾವುದೇ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ರೂ ಕೂಡ ನಿಮಗೆ 45 ದಿನಗಳ ಒಳಗಾಗಿ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದೊಂದು ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಅವಾರ್ಡೆಡ್ ಅಂತ ತೋರಿಸ್ತಾ ಇದೆ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರಿ. ಇನ್ನು ಎರಡನೇ ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಕಾಣ್ತಾ ಇರ್ಬೋದು ನಿಮಗೂ ಕೂಡ. ಈ ರೀತಿ ಅಂದರೆ ಪ್ರತಿಯೊಬ್ಬರದಕ್ಕೂ ಬೇರೆ ಬೇರೆ ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡಿರ್ತೀರಿ, ಬೇರೆ ಬೇರೆ ಅಪ್ಲಿಕೇಶನ್ಗಳು ಕೂಡ ಈ ರೀತಿ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಇಲ್ಲಿ ಟಾಟಾ AI ಪ್ಯಾರಿಸ್ ಸ್ಕಾಲರ್ಶಿಪ್ ಆಗಿರ್ಬೋದು, ಟಾಟಾ ಪಂಕ್ ಸ್ಕಾಲರ್ಶಿಪ್ ಆಗಿರ್ಬೋದು, HDFC ಸ್ಕಾಲರ್ಶಿಪ್ ಆಗಿರ್ಬೋದು, SBI ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಆಗಿರ್ಬೋದು, ಈ ರೀತಿ ಪ್ರತಿಯೊಂದು ಸ್ಕಾಲರ್ಶಿಪ್ಗಳಿಗೂ ಕೂಡ ಈ ರೀತಿ ತೋರಿಸ್ತಾ ಇದೆ. ಹಿಂಗಂದರೆ ಏನು ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂತೇಳಿ ಭಾಳಷ್ಟು ಜನ ನಿನ್ನೆಯಿಂದ ಕಾಲ್ ಮಾಡಿ ಕೂಡ ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡುವುದಾದ್ರೆ ಇದು ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಇತ್ತು, ಈಗ ಈ ರೀತಿ ತೋರಿಸ್ತಾ ಇದೆ ಎಲಿಜಿಬಿಲಿಟಿ ವೆರಿಫೈಡ್ ಅಂತೇಳಿ. ಹಿಂಗಂದ್ರೆ ಏನಂದ್ರೆ ನಿಮ್ಮ ಬೇಸಿಕ್ ಡೀಟೇಲ್ಸನ್ನು ಅಂದರೆ ಈಗಾಗಲೇ ನೀವು ರಿಜಿಸ್ಟ್ರೇಷನನ್ನು ಮಾಡ್ತಾ ಇರ್ತೀರಲ್ಲ ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡಿದಾಗ ನೀವೇನು ಎಲ್ಲ ಮಾಹಿತಿಯನ್ನು ಹಾಕಿರ್ತೀರಿ, ಜೊತೆಗೆ ನಿಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡಿರ್ತೀರಿ. ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PG ಓದ್ತಾ ಇದ್ದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಹಾಗೆ ಪಿ ರಿಸಿಪ್ಟ್ ಆಗಿರ್ಬೋದು, ಪ್ರವೇಶ ಪ್ರಮಾಣ ಪತ್ರ, ಕಾಲೇಜಿನ ID ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಈ ಎಲ್ಲ ದಾಖಲೆಗಳನ್ನು ಏನು ಅಪ್ಲೋಡ್ ಮಾಡಿರ್ತೀರಿ, ಜೊತೆಗೆ ಎಲ್ಲವನ್ನು ರೆಫರೆನ್ಸ್ ಆಗಿರ್ಬೋದು, ಹಾಗೆ ಟೀಚರ್ಸ್ ಡೀಟೇಲ್ಸ್ ಆಗಿರ್ಬೋದು ಏನು ಹಾಕಿರ್ತೀರಿ
ಆ ಎಲ್ಲ ಡೀಟೇಲ್ಸು ಕರೆಕ್ಟ್ ಆಗಿದೆಯಾ ಇಲ್ವ ಎಂಬುದನ್ನು ಫಸ್ಟಿಗೆ ಚೆಕ್ ಮಾಡ್ತಾರೆ. ನೀವು ಶಾರ್ಟ್ ಲಿಸ್ಟ್ ಆದ ತಕ್ಷಣ ಮಾಡುವುದೇ ಅದೇ ಕೆಲಸವನ್ನು. ಮತ್ತು ನಿಮ್ಮ ಇನ್ಕಮ್ಮು ಮತ್ತು ನಿಮ್ಮ ಮಾರ್ಕ್ಸನ್ನು ಚೆಕ್ ಮಾಡ್ತಾರೆ. ಅಂದರೆ ನೀವು ನಿಮ್ಮ ಇನ್ಕಮನ್ನು ಎಷ್ಟು ಮೆನ್ಷನ್ ಮಾಡಿರ್ತೀರಿ, ಜೊತೆಗೆ ನೀವು ಯಾವ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದ್ದೀರಿ ಅದನ್ನು ಚೆಕ್ ಮಾಡ್ತಾರೆ. ಜೊತೆಗೆ ನಿಮ್ಮ ಅಂಕಪಟ್ಟಿಯನ್ನು, ಅಂದರೆ ನೀವು ಮಾರ್ಕ್ಸ್ ಕಾರ್ಡನ್ನು ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿರ್ತೀರಲ್ಲ, ಆ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡು ಮತ್ತು ನೀವು ಅಲ್ಲಿ ಮೆನ್ಷನ್ ಮಾಡಿರುವಂತಹ ಮಾರ್ಕ್ಸನ್ನು ಅಲ್ಲಿ ಟ್ಯಾಲಿ ಮಾಡ್ತಾರೆ. ಎರಡೂ ಕರೆಕ್ಟ್ ಆಗಿದ್ದರೆ ನಿಮ್ಮದು ಈ ರೀತಿ ಸ್ಟೇಟಸ್ ತೋರಿಸುತ್ತೆ, ಎಲಿಜಿಬಿಲಿಟಿ ವೆರಿಫೈಡ್ ಅಂತೇಳಿ. ಅಂದರೆ ಈ ವಿದ್ಯಾರ್ಥಿ ವೇತನದ ಮುಂದಿನ ಹಂತಕ್ಕೆ ಇವರು ಆಯ್ಕೆಯಾಗಿದ್ದಾರೆ ಅಂತೇಳಿ ಇಲ್ಲಿ ನೀವು ಸ್ಪಷ್ಟತೆಯನ್ನು ತಿಳ್ಕೊಳ್ಬೋದು. ಅಂದರೆ ನೀವು ಈ ವಿದ್ಯಾರ್ಥಿ ವೇತನದ ನೆಕ್ಸ್ಟ್ ಹಂತಕ್ಕೆ, ಅಂದರೆ ಮುಂದಿನ ಹಂತಕ್ಕೆ ಆಯ್ಕೆ ಆಗಿದ್ದೀರಿ ಅಂತೇಳಿ ತಿಳ್ಕೊಳ್ಬೇಕಾಗತ್ತೆ. ಹಾಗಾದರೆ ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂತೇಳಿ ಬಹಳಷ್ಟು ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ದೀರಿ. ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂದರೆ ವಿಡಿಯೋ ಇಂಟರ್ವ್ಯೂ ಇರುತ್ತೆ. ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ಕಾಣ್ತಾ ಇರ್ಬೋದು ನಿಮ್ಗೆ, ಯುವರ್ ಅಪ್ಲಿಕೇಶನ್ ಮೀಟ್ಸ್ ಆಸ್ ಬೇಸಿಕ್ ಎಲಿಜಿಬಿಲಿಟಿ ಕ್ಯಾಟಗರಿ, ಯುವರ್ ಪ್ರೊಫೈಲ್ ವಿಲ್ ಬಿ ನೌ ಇವೆಂಟ್ ಫ್ಯೂಚರ್ ಆಸ್ ಪ್ರೀಮಿಯರ್ ಪ್ರೋಗ್ರಾಮ್ ಪ್ರೋಗ್ರೆಸಸ್ ಇಫ್ ಯು ಹ್ಯಾವ್ ಆಲ್ರೆಡಿ ಸಬ್ಮಿಟೆಡ್ ವಿಡಿಯೋ ಇಂಟ್ರಜೆಕ್ಷನ್ ಅಂತೇಳಿ. ಅಂದರೆ ಈಗಾಗಲೇ ನೀವೇನಾದರೂ ವಿಡಿಯೋ ಸಂದರ್ಶನವನ್ನು ಪೂರ್ಣಗೊಳಿಸಿದರೆ ನೆಕ್ಸ್ಟ್ ಪ್ರೊಸೀಜರ್ ಕನ್ಸಿಡರ್ ಮಾಡ್ತಾರೆ. ಒಂದು ವೇಳೆ ನೀವು ವಿಡಿಯೋ ಇಂಟರ್ವ್ಯೂವನ್ನು ಪೂರ್ಣಗೊಳಿಸಿಲ್ಲ ಅಂದರೆ ಇಲ್ಲಿ ಆಲ್ರೆಡಿ ಮೆನ್ಷನ್ ಬಂದಿರುತ್ತೆ ಅದು. ಅಂದರೆ ಈಗ ಏನು ಎಲಿಜಿಬಿಲಿಟಿ ವೆರಿಫೈಡ್ ಅಂತಿದೆ, ಇದ್ರ ಕೆಳಗೆ ವಿಡಿಯೋ ಇಂಟರ್ವ್ಯೂ ಕಂಪ್ಲೀಟೆಡ್ ಅಂತೇಳಿ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಈಗಾಗಲೇ ಕಂಪ್ಲೀಟ್ ಮಾಡಿದವರು ನೆಕ್ಸ್ಟ್ ಶಾರ್ಟ್ ಲಿಸ್ಟಿಗೆ ನಿಮ್ಮನ್ನು ಎಲಿಜಿಬಿಲಿಟಿ ಮಾಡಿರ್ತಾರೆ. ಇದು ಯಾವುದೇ ರೀತಿಯಾದಂಥ ಸಂದೇಹ ಬೇಡ, ಇದರ ಬಗ್ಗೆ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಇದು ನಿಮ್ಮ ಬೇಸಿಕ್ ಡೀಟೇಲ್ಸನ್ನು ಅವರು ಚೆಕ್ ಮಾಡಿ ನೀವು ನೆಕ್ಸ್ಟ್ ರೌಂಡಿಗೆ ನಿಮ್ಮನ್ನು ಸೆಲೆಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ರೌಂಡಲ್ಲಿ ನೀವು ಏನು ವಿಡಿಯೋ ಇಂಟರ್ವ್ಯೂಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ ಅದನ್ನು ಟ್ಯಾಲಿ ಮಾಡ್ತಾರೆ. ಜೊತೆಗೆ ನಿಮ್ಮ ಇನ್ಕಮನ್ನು ಟ್ಯಾಲಿ ಮಾಡ್ತಾರೆ. ಜೊತೆಗೆ ನಿಮ್ಮ ಹಾಗೆ ನಿಮ್ಮ ಮಾರ್ಕ್ಸ್, ಅಂದರೆ ಲಾಸ್ಟ್ ಇಯರ್ ಮಾರ್ಕ್ಸ್ ಏನಿರುತ್ತೆ ಅದನ್ನು ಟ್ಯಾಲಿ ಮಾಡಿ ಅಂತಿಮವಾಗಿ ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ. ನೆಕ್ಸ್ಟ್ ಏನಾದರೂ ಡಾಕ್ಯುಮೆಂಟ್ಗಳು ಮಿಸ್ ಮ್ಯಾಚ್ ಆಗಿದ್ವು ಅಂದ್ರೆ, ಅಥವಾ ಯಾವುದಾದ್ರೂ ಡಾಕ್ಯುಮೆಂಟು ಮಿಸ್ ಆಗಿತ್ತು ಅಂದರೆ ಅದನ್ನು ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಕೂಡ ಅವಕಾಶವನ್ನು ಕೊಡ್ತಾರೆ. ಜೊತೆಗೆ ಕರೆಕ್ಷನ್ ಮಾಡ್ಕೊಳ್ಳೋಕೆ ಕೂಡ ಅವಕಾಶವನ್ನು ಕೊಡ್ತಾರೆ. ಆಗ ಕರೆಕ್ಷನ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಿದ್ರಂದ್ರೆ ನಿಮ್ಗೆ ಅಮೌಂಟು 100% ಆಗಿ ಬಂದೇ ಬರ್ತೈತಿ. ಇದು ಈ ಸ್ಟೇಟಸ್ಗೆ ಸಂಬಂಧಪಟ್ಟಂತೆ, ಅಂದರೆ ಎಲಿಜಿಬಿಲಿಟಿ ವೆರಿಫೈಡ್ಗೆ ಸಂಬಂಧಪಟ್ಟಂತೆ ಇದೊಂದು ಪ್ರಮುಖವಾದಂಥ ಅಪ್ಡೇಟು. ಇನ್ನು ನೆಕ್ಸ್ಟು ಈ ರೀತಿ ತೋರಿಸ್ತಾ ಇದ್ದರೆ ನಾಟ್ ಸೆಲೆಕ್ಟೆಡ್ ಫಾರ್ ಸ್ಕಾಲರ್ಶಿಪ್ ಅಂತೇಳಿ, ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಆಗಿಲ್ಲ ಅಂತೇಳಿ ತಿಳ್ಕೊಳ್ಬೇಕಾಗತ್ತೆ. ನೀವು ಮಾನದಂಡಗಳನ್ನು ಪೂರೈಕೆ ಮಾಡಿಲ್ಲ ಅಥವಾ ಶಾರ್ಟ್ ಲಿಸ್ಟ್ ಆಗಿಲ್ಲ ಅಂತೇಳಿ ತಿಳ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟು ಸಬ್ಮಿಟೆಡ್ ಅಂತ ತೋರಿಸ್ತಾ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ಇನ್ನೂ ಪ್ರೊಸೀಜರ್ ಸ್ಟಾರ್ಟ್ ಆಗಿಲ್ಲ ಅಂತೇಳಿ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದ್ದು ಈ ರೀತಿ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ರಿ, ಸೆಲೆಕ್ಷನ್ ಪ್ರೊಸೆಸ್ ಕ್ಲೋಸ್ಡ್ ಫಾರ್ ದಿಸ್ ಸ್ಕಾಲರ್ಶಿಪ್ ಅಂತೇಳಿ. ಈಗಾಗಲೇ ಈ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೀವು ಆಯ್ಕೆ ಆಗಿಲ್ಲ ಅಂತೇಳಿ ಇಲ್ಲಿಯೂ ಕೂಡ ತಿಳಿದುಕೊಳ್ಳಬೇಕಾಗಿರುತ್ತೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳದ್ದು ಇಲ್ಲಿ ತೋರಿಸ್ತಾ ನೋಡ್ರಿ, ಒಂದು ನಿಮಿಷ. ಈ ರೀತಿ ಇಲ್ಲಿ ಕಾಣ್ತಾ ಇರ್ಬೋದು ವೆರಿಫಿಕೇಷನ್ ಸ್ಟೇಜ್ ಅಂತೇಳಿ. ಅಂದರೆ ಈಗಾಗಲೇ ಹೇಳಿದಾಗೆ ನಿಮ್ಮ ಬೇಸಿಕ್ ಡೀಟೇಲ್ಸನ್ನು ಏನಾದರೂ ಚೆಕ್ ಮಾಡ್ತಾ ಇದ್ರೆ ಈ ರೀತಿ ತೋರಿಸುತ್ತೆ ವೆರಿಫಿಕೇಷನ್ ಸ್ಟೇಜ್ ಅಂತೇಳಿ. ಬೇಸಿಕ್ ಡೀಟೇಲ್ಸ್ ಏನಾದರೂ ಕರೆಕ್ಟ್ ಆಗಿತ್ತಂದ್ರೆ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂತೇಳಿ ಬರುತ್ತೆ. ಇದೇ ತೋರಿಸಿನಲ್ಲ ಆ ರೀತಿ ಬರುತ್ತೆ. ಇದು ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಸ್ಟೇಟಸ್ನಲ್ಲಿ ಆಗಿರುವಂತಹ ಬದಲಾವಣೆಗಳಾಗಿರ್ತವೆ. ಇಲ್ಲಿ ಇನ್ನೊಂದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ನಾವು ಈ ವೆಬ್ಸೈಟ್ ಮೂಲಕ ಎಷ್ಟು ಸ್ಕಾಲರ್ಶಿಪ್ಗಳನ್ನು ಪಡೆದುಕೊಳ್ಬೋದು ಅಂತೇಳಿ. 1 ವರ್ಷಕ್ಕೆ ಕೇವಲ 1 ಸ್ಕಾಲರ್ಶಿಪ್ಪನ್ನು ಮಾತ್ರ ನಿಮಗೆ ನೀಡ್ತಾರೆ. ನೀವು 1ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಆದರೆ 1 ವರ್ಷದಲ್ಲಿ ಕೇವಲ 1 ವಿದ್ಯಾರ್ಥಿ ವೇತನವನ್ನು ಮಾತ್ರ ನೀವು ಇಲ್ಲಿ ಪಡೆದುಕೊಳ್ಬೋದಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಗಮನದಲ್ಲಿ ಇರಲಿ ಅಂತೇಳಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ. ಮತ್ತು ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಜೊತೆಗೆ ಯಾರೆಲ್ಲ ಟಾಟಾ ಸ್ಕಾಲರ್ಶಿಪ್ಗೆ ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿಲ್ಲ, ಇನ್ನೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ದಯವಿಟ್ಟು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.